ಅಲ್ಲಿರೋ ಒಬ್ಳು ಹುಡುಗಿ ಹತ್ರ ಬರ್ತಾನೆ. ಬಂದು ಸ್ಟಕ್ ಆಗ್ಬಿಟ್ಟ. ಅಲ್ಲಿ ಹೋದ್ಮೇಲೆ ಅವನ ಒಳಗಡೆ ಇರೋವಂಥ ಎಲ್ಲ ಧೈರ್ಯ ಮುರಿದೋಯ್ತು. ಪ್ರತಿ ಕ್ಷಣ ಮಾತಾಡಿಸ್ಬೇಕು ಅಂತ ಇರೋ ಅವನ ಗಂಟ್ಲು ಅವತ್ತು ಒಣಗೋಗ್ಬಿಟ್ಟಿತ್ತು. ಅವನಿಗೇನೋ ಆ ಟೈಮಲ್ಲಿ ಅಲ್ಲಿಂದ ವಾಪಸ್ ಹೋಗಬೇಕು ಅನ್ನಿಸ್ತು. ಆದರೆ ಅವನು ಒಳಗಡೆ ಇರೋವಂಥ ಒಂದು ಧ್ವನಿ ಆಲ್ರೆಡಿ ಕಾಲೇಜ್ ಮುಗಿಯೋಕೆ ಬಂದ್ರೂ ಒಬ್ಬರ ಜೊತೆನೂ ಮಾತಾಡಿಸ್ಲಿಲ್ಲ ಅನ್ನೋ ಕೊರಗು. ಇಷ್ಟು ದಿನ ಮಾಡಿರೋ ತಪ್ಪಿಗೆ ಇದೆ ಕರೆಕ್ಟ್ ಟೈಮು ಮಗ. ಈ ಟೈಮ್ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾವುದು ಸಿಗಲ್ಲ ಮಗ ಅನ್ಕೊಂಡು. ಹಾಯ್, ಇದು ನಿಮ್ಮ ಮೊದಲ ಪಾರ್ಟಿನ ಈ ರೀತಿ ಫ್ರೆಂಡ್ಸ್ ಜೊತೆ? ಇದು ತುಂಬಾ ಸಿಂಪಲ್ ಸಾಮಾನ್ಯ ಪ್ರಶ್ನೆ. ಆದರೆ ಆ ಹುಡುಗನ ಪಾಲಿಗೆ ಅವತ್ತು ಅವನ ಬಾಯಿಂದ ಆಡಿರುವಂತಹ ಪ್ರತಿಯೊಂದು ಅಕ್ಷರಗಳು ಮೌಂಟ್ ಎವರೆಸ್ಟ್ ಏರಿ ಇಳಿಯುವಷ್ಟೇ ಕಷ್ಟ ಆಗಿತ್ತು. ಮತ್ತು ಅಷ್ಟು ಧೈರ್ಯ ಮಾಡೋದಂದ್ರೆ ಸುಮ್ಮನೆನಾ? ಇದರಲ್ಲಿ 3 ಸ್ಟೆಪ್ ಇತ್ತು. ಮೊದಲನೇದು ಪ್ರಯತ್ನಿಸಬೇಕು ಅನ್ನೋ ನಿರ್ಧಾರ. ಅವನ ಪಾಲ್ಗೆ ಮೌಂಟ್ ಎವರೆಸ್ಟ್ ಏರುವಷ್ಟೇ ಕಷ್ಟವಾದ ಮಾತಾಡಿಸ್ಬೇಕು ಅನ್ನೋ ಆ ಹೆಜ್ಜೆ.